2024-25ನೇ ಸಾಲಿನ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ ಸ್ತ್ರೀ ಶಕ್ತಿ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾ ಇಲಾಖೆ ಸಹಯೋಗದೊಂದಿಗೆ 2024-25ನೇ ಸಾಲಿನ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಗಿಡ ನೆಟ್ಟು ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಬಿಎನ್ ಸ್ವಾಮಿ, ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪೋಷಣ್ ಅಭಿಯಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ, ಈ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಗರ್ಭಿಣಿಯರು, ತಾಯಂದಿರಲ್ಲಿ ಪೌಷ್ಟಿಕ ಆಹಾರ ಸೇವನೆ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಾಗೃತಿ ಮೂಡಿಸಬೇಕು ಅಂತ ಸೂಚಿಸಿದರು. ನಿತ್ಯ ಮಗುವಿಗೆ ಆಹಾರ ನೀಡುವ ವಿಧಾನ, ತಾಯಿಯ ಎದೆ ಹಾಲಿನ ಪ್ರಾಮುಖ್ಯತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ಇತರೆ ಉಪ ಆಹಾರಗಳನ್ನು ನೀಡುವ ವಿಧಾನಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಸಲಹೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ರಕ್ತಹೀನತೆ ತಪಾಸಣಾ ಶಿಬಿರ ಹಾಗೂ ಮಾತೃವಂದನಾ ಅರ್ಜಿಗಳ ಸ್ವೀಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಡಿಪಿಒ ವಿದ್ಯಾವಸ್ತ್ರದ್, ಶಿಶು ಅಭಿವೃದ್ಧಿ ಇಲಾಖೆ ನಿರೂಪಣಾಧಿಕಾರಿ ರಮೇಶ್ ಗೌಡ, ಇಒ ಹೇಮಾವತಿ, ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರಾಜ್, ಎಸಿಡಿಪಿಒ ಲಕ್ಷ್ಮೀದೇವಮ್ಮ, ಮೇಲ್ವಿಚಾರಕಿ ಶಶಿಕಲಾ, ಪೋಷಣ್ ಅಭಿಯಾನ ತಾಲೂಕು ಸಂಯೋಜಕರು ಕೆಎನ್ ಶಿವಪ್ಪ ಹಾಗೂ ಇಲಾಖಾ ಸಿಬ್ಬಂದಿ ವರ್ಗ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ನೀವು ನಮ್ಮ ತಹಸೀಲ್ದಾರ್ ಅವರು ಕೇಳಿದ್ರೆ ಪ್ರೋಟೀನ್ಸ್ ಯಾವ್ದು ಸಿಗುತ್ತೆ ಅಂತ ಅನ್ನೋದಲ್ಲೇ ಕೇಳಿ. ನಾವು ಪದೇ ಪದೇ ನಿಮಗೆ ಮತ್ತು ನಮ್ಮ ಆಶಾಗಳಿಗೆ, ನಮ್ಮ ಅನಾರೋಗ್ಯ ಇಲಾಖೆಯ ಕಾರ್ಯಕರ್ತರಿಗೆ ಹೇಳ್ತಾನೇ ಇರ್ತೀವಿ. ನೀವು ಅಷ್ಟನ್ನು ತಿಳ್ಕೊಂಡಿದ್ರೆ ಕಾಳುಗಳು, ತೊಗರಿ ಬೇಳೆ ಗೊತ್ತಲ್ಲ, ಅದನ್ನೇ ತೊಗರಿ ಬೇಳೆಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ತೊಗರಿ ಬೇಳೆ ಸಾಂಬಾರ್ಗೆ ಮೊನ್ನೆ ತಹಸೀಲ್ದಾರ್ ಅವರು ನಾವು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಯಾವುದೋ ಒಂದು ಶಾಲೆಗೆ ಹೋಗಿದ್ರಂತೆ ಹುಣಸೇನಹಳ್ಳಿ ಹತ್ರ. ಆ ಶಾಲೆಯಲ್ಲಿ ರಸಮ್ ಇದ್ದಂಗೆ ಇತ್ತಂತೆ, ಸಾಂಬಾರೇ ಇರಲಿಲ್ಲ, ಬೇಳೆನೇ ಇರಲಿಲ್ಲ ಅಂತ. ನಾವು ಮತ್ತು BO ಹತ್ರ ಅದನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನು ಸ್ವಲ್ಪ ನೋಡಿ ಯಾವುದು ಏನು ಬೇರೆ ಥರದ್ದು ಇದಾಗ್ದೇ ಮಾಡಿ ಅಂತ ಆಯಿತು ಅಂತ ಅವರು ಹೇಳಿದ್ರು. ನೋಡಿ, ಅದು ಸಿಗಬೇಕು ತೊಗರಿ ಬೇಳೆ, ಅದರ ಜೊತೆಗೆ ಕಡಲೆ ಬೀಜ. ನಮಗೆ ದಿನನಿತ್ಯ ಎಲ್ಲಂದ್ರಲ್ಲಿ ಸಿಗುವಂಥದ್ದು ಕಡಲೆ ಬೀಜ, ತೊಗರಿಬೇಳೆ, ಕಾಳುಗಳು ಎಲ್ಲನೂ ಪ್ರೋಟೀನ್ಸೇ. ನೋಡಿ, ನಾವು 1 kg ಇತ್ತು ಅಂದರೆ 1 ಗ್ರಾಮ್ ತಿನ್ಬೇಕು ನಮ್ಮ ದಿನಕ್ಕೆ ಪ್ರೋಟೀನ್ಸ್. ಅಂದರೆ ನಾವೊಂದು 70 kg ಇದ್ದೀವಿ ಅಂದರೆ 70 ಗ್ರಾಮ್ ನಮಗೆ ಬೇಕಾಗಿರ್ತದೆ, ಅಷ್ಟು ತಿನ್ನಬೇಕು. ಅದಾದಮೇಲೆ ತುಪ್ಪ, ಡಾಲ್ಡಾ ಅವೆಲ್ಲ ನಾವು ತಿನ್ನೋದೇ ಇಲ್ಲ. ನಾನು ಈಗಾಗಲೇ ದಪ್ಪ ಇದ್ದೀನಿ, ನನಗೆ ಕೊಬ್ಬು ಶೇಖರಣೆ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನೀವು ಭಾವಿಸಿರ್ತೀರ. ಅದೆಲ್ಲ ತಪ್ಪು. ತುಪ್ಪನೂ ಬೇಕು, ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಒಂದು ನಿಮ್ಮದು ಮತ್ತು ನಮ್ಮ ಒಂದು ಇಲಾಖೆಯ ಕರ್ತವ್ಯ ಏನು ಅಂತಂದರೆ, ಒಂದು ಮಗು ಹುಟ್ಟಿದಾಗಿಂದ ಹಿಡಿದು 19 ವರ್ಷ ಏನು ಟೀನೇಜ್ ಅಂತ ಏನು ಪ್ರೌಢಾವಸ್ಥೆ ಮುಗಿಯುತ್ತೋ ಅಲ್ಲಿವರೆಗೂ ನಾವು ಚೆನ್ನಾಗಿ ಅವರನ್ನು ನೋಡ್ಕೊಂಡಾದರೆ ಮುಂದೆ ಅವರು ಒಳ್ಳೆಯ ಆರೋಗ್ಯವಂತ ಪ್ರಜೆಯಾಗಿ ಹೊಂದ್ತಾರೆ. ಮಗು ಹುಟ್ಟಿದ ತಕ್ಷಣ ಅರ್ಧ ಗಂಟೆ ಒಳಗಡೆ ತಾಯಿಯ ಎದೆ ಹಾಲನ್ನು ಕುಡಿಸ್ಬೇಕು. ಯಾಕೆ? ಅದರಲ್ಲಿರುವಂಥ ಪೌಷ್ಟಿಕಾಂಶ ಭರಿತ ತತ್ವಗಳನ್ನ ಅದು ಮಗುಗೆ ಕೊಟ್ಟಾದ್ರೆ ಮಗು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಯಾವುದೇ ಥರ ರೋಗ ಮತ್ತು ರುಜಿನಗಳಿಂದ ಬಳಲಲ್ಲ. ಅದಾದ್ಮೇಲೆ ಕಂಪ್ಲೀಟಾಗಿ 6 ತಿಂಗಳವರೆಗೂ ಅದಕ್ಕೆ ತಾಯಿಯ ಎದೆ ಹಾಲೇ ಕೊಡಬೇಕು. ತಾಯಿಯ ಎದೆ ಹಾಲು ಜೊತೆಗೆ 6 ತಿಂಗಳಾದ್ಮೇಲೂ ಬೇರೆ ಪೂರಕ ಆಹಾರವನ್ನು ಕೊಟ್ಟರು ಈ ತಾಯಿಯ ಎದೆ ಹಾಲನ್ನ ಬಿಡಬಾರ್ದು. ನಮ್ಮ ಏನು ಗ್ರಾಮೀಣ ಭಾಗದಲ್ಲಿರುವಂತಹ ಬಡತನ ರೇಖೆಗಿಂತ ಕೆಳಗಿರುವಂತಹ ಮಹಿಳೆಯರಾಗಲಿ, ಕುಟುಂಬದವರಾಗಲಿ ಎಲ್ಲಾನು ಖರೀದಿ ಮಾಡೋಕ್ಕಾಗಲ್ಲ. ಈಗ ಅಲ್ಲಿಟ್ಟಿರುವಂಥದ್ದೇ ನೋಡಿ, ಆಪಲ್ ರೇಟೇ ಬೇರೆ ಇರುತ್ತೆ, ಪಪ್ಪಾಯ ರೇಟೇ ಬೇರೆ ಇರುತ್ತೆ, ಅನಾನಸ್ ರೇಟೇ ಬೇರೆ ಇರುತ್ತೆ, ಮೋಸಂಬಿ ರೇಟೇ ಬೇರೆ ಇರುತ್ತೆ. ಹಾಗಾಗಿ ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವನ್ ಗ್ಲೋಬಲ್ WHO ಕೂಡ ಹೇಳುತ್ತೆ, ಈಗ ನನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾನು ಯಾವುದೋ ಒಂದು ಎಕ್ಸಾಟಿಕ್ ವೆಜಿಟೇಬಲ್ಸ್ ತಂದು ತಿನ್ನೋದಲ್ಲ. 400 ರೂಪಾಯಿ ಕೂಡ ಒಂದೊಂದು kg ಹಣ್ಣು ಸಿಗುತ್ತೆ. ಡೇಟ್ಸ್ ನೋಡಿದ್ರೆ 2000 ರೂಪಾಯಿಗೂ 1 kg ಡೇಟ್ಸ್ ಸಿಗುತ್ತೆ. ಒಂದು ಡೇಟ್ಸು 300 ರೂಪಾಯಿ ಒಂದು ಡೇಟ್ಸ್ ಕೂಡ ಇದೆ. ಹಾಗಂತ ಹೇಳಿ ಎಲ್ಲರೂ ತಿನ್ನೋಕ್ಕಾಗಲ್ಲ. WHO ಏನು ಹೇಳುತ್ತೆ ಅಂತಂದರೆ, ನಮ್ಮ ಒಂದು ಸ್ಥಳೀಯ ಪ್ರದೇಶದಲ್ಲಿ, ನಾನು ಹುಟ್ಟಿ ಬೆಳೆದಂಥ ಪ್ರದೇಶದಲ್ಲಿ ನನಗೆ ಲಭ್ಯವಿರುವಂತಹ ಹಣ್ಣು ತರಕಾರಿ ತಿಂದರೆ ನನ್ನ ದೇಹಕ್ಕೆ ಬೇಕಾದ
ಬೇಕಾದಂತಹ ಈ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ನನಗೆ ಬರುತ್ತೆ. ಹಾಗಂತ ಹೇಳಿಬಿಟ್ಟು ನನ್ನ ಹತ್ರ ದುಡ್ಡಿಲ್ಲ ಅಂತ ಎಕ್ಸಾಟಿಕ್ ವೆಜಿಟೇಬಲ್ಸ್ ಫ್ರೂಟ್ಸ್ ತಿನ್ನೋದ್ರಲ್ಲಿ ಏನೂ ಪ್ರಯತ್ನ ಇಲ್ಲ. ಏನೋ ಅದು ಜಸ್ಟ್ ಫಾರ್ ಕ್ರೇಜ್ ಅಥವಾ ಟೇಸ್ಟ್ ಮಾಡೋದಕ್ಕೋಸ್ಕರ ತಿನ್ಬೋದು. ಬಟ್ ನಾನು ಯಾವ ವಾತಾವರಣದಲ್ಲಿ ಯಾವ ಲೊಕೇಶನಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನೋ ಅಲ್ಲಿರೋಂಥ ಸಿಕ್ಕಿದ್ರೆ ನನ್ನ ದೇಹಕ್ಕೆ ಮತ್ತು ಮಾನಸಿಕ ಸದೃಢತೆ ಕಾಪಾಡ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಸಿಗುತ್ತೆ.